ಸಮಾಜದಲ್ಲಿ. ಕೊಲೆ ಮಾಡಿದವ್ರನ್ನೇ ಬಿಡ್ತಾ ಇದ್ದಾರೆ, ಎಷ್ಟೊಂದು ಕ್ರಿಮಿನಲ್ಸ್ ಇದ್ದಾರೆ. ಸೊ ಅವ್ರನ್ನೆಲ್ಲ ಬಿಟ್ಟು ಈಗ ಸೆಲೆಬ್ರಿಟಿ ಅಂದಮೇಲೆ ಒಂದು ಚಿಕ್ಕ ಪುಟ್ಟ ಇದಕ್ಕೆ ಅದು ಐಡೆಂಟಿಫೈ ಆಗುತ್ತೆ. ಕಾಂಟ್ರವರ್ಸಿ ಅಂತ ವಿಚಾರಕ್ಕೆ ಬಂದರೆ, ಡ್ರೋನ್ ಪ್ರತಾಪ್ ಅವ್ರದ್ದು ಇವಾಗ ಒಂದು ಕಾಂಟ್ರವರ್ಸಿ ಈಗ ಆಗಿದೆ ಸದ್ಯಕ್ಕೆ. ಅವ್ರದ್ದು ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಹೋಗಿ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ? ಅಂದ್ರೆ ನೋಡಿದ್ದೀರಾ ಅದು ನೋಡಿ ಹೆಂಗಿದೆ ಅಂದ್ರೆ, ಡ್ರೋನ್ ಪ್ರತಾಪ್ ಅವರು ಕಾಂಟ್ರವರ್ಸಿ ಈಗ ಅಲ್ಲಿ ಡೌನ್ ಆಗ್ತಾ ಬರ್ತಾ ಇದೆ. ನನ್ನ ಒಂದು ಏನಂತಾರೆ, ಎಲ್ಲೂ ಟ್ರೋಲ್ ಪೇಜಸ್ಗಳಲ್ಲೂ ನಾನು ಜಾಸ್ತಿ ಕಾಣಿಸ್ಕೊಂತಾ ಇಲ್ಲ. ಈ ಅಂದ್ರೆ ಸ್ವಲ್ಪ ಡಲ್ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಏನಾದ್ರು ಈ ತರ ಹಿಂಗೇನಾದ್ರು ಮಾಡಬೇಕು, ಹಿಂಗೆ ಅವಾಗವಾಗ ಈ ತರ ಹಿಂಗೆ ಒಂದೊಂದು ಬಾಂಬ್ಗಳನ್ನ ಎಸಿತಾ ಇದ್ರೆ ನಾನು ಯಾವಾಗ್ಲೂ ಪಾಸಿಟಿವ್ ಆರ್ ನೆಗೆಟಿವ್ ಕಾಂಟ್ರವರ್ಸಿಲ್ ಇರ್ತೀನಿ ಅಂತ ಅಂದ್ಬಿಟ್ಟು ಏನಾದ್ರು ಈ ತರ ಮಾಡ್ತಾ ಇದ್ದೆ. ಆ ಥರ ಇಲ್ಲ, ಯಾಕಂದ್ರೆ ಈಗ ಆಲ್ರೆಡಿ ಅವ್ರ ಒಂದು ಫೇಮ್ಗೆ ಇನ್ನೂ ಅವ್ರ ಫ್ಯಾನ್ಸ್ ಎಲ್ಲ ಅವ್ರು ಯಾವುದೋ ಒಂದು ಪೋಸ್ಟ್ ಹಾಕಿದಾಗ ಅಷ್ಟು ಕಮೆಂಟ್ಸ್ ಬರುತ್ತೆ, ಅಷ್ಟು ಲೈಕ್ಸ್ ಬರುತ್ತೆ. ಸೊ ಯಾವತ್ತೂ ಅವ್ರದ್ದು ಫೇಮ್ ಕಡಿಮೆ ಆಗಿಲ್ಲ ನಾನು ನೋಡೋ ಪ್ರಕಾರ. ಎಕ್ಸ್ಪೆರಿಮೆಂಟ್ ಅಂತ ಎಷ್ಟೊಂದು ಜನ ಮಾಡಿದ್ದಾರೆ, ಡೆಲ್ಲಿ ಮುಂಬೈಲೆಲ್ಲ ಮಾಡಿದ್ದಾರೆ, ಇದೇ ರೀತಿನೇ ಮಾಡಿದ್ದಾರೆ. ಮೇ ಬಿ ಆ ಥರ ಮಾಡಿದಾಗ ಮೇ ಬಿ ಅದು ಈಗ ತಪ್ಪು ಎಲ್ಲರ ಕಡೆನೂ ಆಗುತ್ತೆ. ಅಲ್ಲ, ಅದರಿಂದ ಏನಾದ್ರೂ ಈಗ ಒಂದು ಸಂದೇಶ ಕೊಡುವಂತದ್ದು ಇಲ್ಲ ಅಲ್ಲಿ. ಏನು ಒಂದು ಹೊಂಡದ ಒಳಗಡೆ ತಗೊಂಡೋಗಿ ಒಂದು ಸೋಡಿಯಮ್ಮು ಅದೇನೇನೋ ಹಾಕ್ಬಿಟ್ಟು ಅಲ್ಲಿ ಮಾಡುವಂತ ಬ್ಲಾಸ್ಟ್ ಮಾಡುವಂತ ಅವಶ್ಯಕತೆ ಅದ್ರ ಏನಾದ್ರೂ ಈಗ ಓಕೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು ಈ ಒಂದು ಉದ್ದೇಶಕ್ಕೋಸ್ಕರ ಅನ್ನೋದನ್ನ ಪ್ರತ್ಯೇಕವಾಗಿ ಯಾವ್ದನ್ನು ತೋರಿಸಿನೂ ಮಾಡಿಲ್ಲ ಅವರು. ಹೌದೌದು, ಅಂದ್ರೆ ನಾನು ಈ ಒಂದು ಉದ್ದೇಶಕ್ಕೋಸ್ಕರ ಮಾಡ್ತಾ ಅದು ಕರೆಕ್ಟ್. ನೀವು ಹೇಳೋ ಪ್ರಕಾರ ಒಂದೊಂದ್ಸತಿ ರಾಂಗ್ ಇನ್ಫಾರ್ಮೇಶನ್ ಹೋಗ್ಬೋದು, ಜನಕ್ಕೆ ಅದು ಪ್ರೊವೋಕ್ ಮಾಡೋ ಥರನೇ ಇರ್ಬೋದು. ಸೊ ಯು ಆರ್ ಅಬ್ಸಲ್ಯೂಟ್ಲಿ ರೈಟ್. ಬಟ್ ಅದು ಒಂದೊಂದ್ಸತಿ ಅದು ಗೊತ್ತಿಲ್ಲದೇನೋ ಆಗಿರ್ಬೋದು. ಏನೋ ಅದು ಎಲ್ಲರೂ ಮಾಡಿದ್ದಾರೆ, ಓಕೆ ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಹೆಂಗಿರುತ್ತೆ ಅನ್ನೋ ಥರನೂ ಮಾಡಿರ್ಬೋದು. ಬಟ್ ಅವ್ನಿಗೆ ಇಷ್ಟು ದೊಡ್ಡದಾಗುತ್ತೆ, ಇಷ್ಟೆಲ್ಲ ಪ್ರಾಬ್ಲಮ್ಸ್ಗಳು ಕ್ರಿಯೇಟ್ ಆಗುತ್ತೆ ಅನ್ನೋದು ನಿಜವಲ್ಲ ಅವನು ಕಾಂಟ್ರವರ್ಸಿಗೋಸ್ಕರ ಮಾಡಿದ್ದಲ್ಲ ಇದು. ಯಾಕಂದ್ರೆ ಆಲ್ರೆಡಿ ಅವನು ಮೂವಿ ಆಪರ್ಚುನಿಟೀಸ್ ಬಂದಿದೆ, ಆ ಒಂದು ಪ್ರಾಸೆಸ್ಸಲ್ಲಿ ಇದ್ದ ಅವನು. ಡ್ಯಾನ್ಸ್ ಕಲಿಯೋದಾಯಿತು, ಆ್ಯಕ್ಟಿಂಗ್ ಆಯಿತು. ಸೊ ಅದ್ರ ಮಧ್ಯೆ ಇವ ಚಿಕ್ಕ ಪುಟ್ಟ ಒಂದು ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡ್ತಿದ್ದ. ಮತ್ತು ಮೊನ್ನೆ ಎಲ್ಲ ಊರಿಗೆ ಹೋಗಿ ಅದೊಂದು ವಿಡಿಯೋ ಎಲ್ಲ ಮಾಡಿ ಚೆನ್ನಾಗಾಗಿದೆ. ಬಟ್ ಇದು ಏನೋ ಮಾಡೋಕ್ಕೆ ಹೋಗಿ ಅದು ಎಡವಟ್ಟಾಗಿ ಆಗಿರ್ಬೋದು ಅಷ್ಟೇ. ಸೊ ಆ ಥರ ನೋಡಿದಾಗ ಎಷ್ಟೊಂದು ಪ್ರಾಬ್ಲಮ್ಸ್ಗಳಿದೆ ನಮ್ಮ ಸಮಾಜದಲ್ಲಿ. ಕೊಲೆ ಮಾಡಿದವ್ರನ್ನೇ ಬಿಡ್ತಾ ಇದ್ದಾರೆ, ಎಷ್ಟೊಂದು ಕ್ರಿಮಿನಲ್ಸ್ ಇದ್ದಾರೆ. ಸೊ ಅವ್ರನ್ನೆಲ್ಲ ಬಿಟ್ಟು ಈಗ ಸೆಲೆಬ್ರಿಟಿ ಅಂದಮೇಲೆ ಒಂದು ಚಿಕ್ಕ ಪುಟ್ಟ ಇದಕ್ಕೆ ಅದು ಐಡೆಂಟಿಫೈ ಆಗುತ್ತೆ. ಸೊ ರೈಟ್, ಒಂದು ರಾಂಗ್ ಇನ್ಫಾರ್ಮೇಷನ್ ಹೋಗುತ್ತೆ. ಯಾಕಂದರೆ ಸೆಲೆಬ್ರಿಟಿ ಆಗಿ ಒಂದು ಈ ಥರ ಎಕ್ಸ್ಪೆರಿಮೆಂಟ್ ಮಾಡಿದಾಗ ರಾಂಗ್ ಮೆಸೇಜ್ ಹೋಗುತ್ತೆ. ಅದು ನಾನು ಹೇಳಿದೆ ಆ್ಯಕ್ಚುಲಿ. ಬಟ್ ಅದು ಅಷ್ಟು ಡಿಲೀಟ್ ಮಾಡೋ ಅಷ್ಟರಲ್ಲಿ ಇಷ್ಟೆಲ್ಲ ಅನಾಹುತಗಳಾಯ್ತು. ಅಂದ್ರೆ ನೋಡಿ, ನೀವು ಇದನ್ನು ಕೂಡ ಅಬ್ಸರ್ವ್ ಮಾಡಿದ್ರೆ, ನೀವು ಡ್ರೋನ್ ಪ್ರತಾಪ್ ಅವರು ಎಕ್ಸ್ಪೆರಿಮೆಂಟ್ ಮಾಡಿ ಬಿಟ್ಟಾಗ ಏನು ಅದು ಸುದ್ದಿ ಆಗ್ಲಿಲ್ಲ. ಎಗೈನ್ ಬಿಗ್ ಬಾಸ್ಗೆ ಹೋದ್ರು. ಸೊ ಆ ಬಿಗ್ ಬಾಸ್ ಇಂದ ಒಂದು ಹೋಗಾದ್ಮೇಲೆ ಈ ಸುದ್ದಿ ಆಗಿದ್ದು, ಅರೆಸ್ಟ್ ಮಾಡಿದ್ದು, ಅದೆಲ್ಲ ಇದಾಯ್ತು. ನೆಕ್ಸ್ಟ್ ಅಂತ ಬಂದಾಗ ನಿಮ್ಮನ್ನ ಈಗ ವರ್ತೂರ್ ಸಂತೋಷ್ ಅವ್ರನ್ನ ಕರೆದಿದ್ರು, ಕಾರ್ತಿಕ್ ಅವ್ರನ್ನ ಕರೆದಿದ್ರು, ನಮ್ರತ ಅನ್ಸುತ್ತೆ, ನಮ್ರತ ಅವ್ರನ್ನ ಹೋಗಿದ್ರು, ಡ್ರೋನ್ ಪ್ರತಾಪ್ ಅವ್ರು ಹೋಗಿದ್ರು. ಸೊ ಇವರೆಲ್ಲ ಒಂದು 4-5 ಜನ ಪ್ರತ್ಯೇಕವಾಗಿ ಅವ್ರನ್ನ ಮಾತ್ರ ಕರೆದಿದ್ರು. ನಿಮ್ಮನ್ನ ಕರೆಯುವಂತ ಒಂದು ಪ್ರಯತ್ನ ಮಾಡಿದ್ರ ಬಿಗ್ ಬಾಸ್ ಟೀಮ್ ಕಡೆಯಿಂದ? ಏನಾದ್ರು ಕಾಲ್ ಬಂದಿತ್ತ ತಮ್ಗೆ? ಮತ್ತೆ ಈ 11 ಸೀಸನ್ಗೆ 10 ಸೀಸನ್ ಅವರು ಹೋಗಿ ಸ್ವಲ್ಪ ಬೂಸ್ಟ್ ಮಾಡೋ ತರನೋ ಏನೋ ಒಂದು ಇದನ್ನ ಇಲ್ಲ. ನನ್ ಬೇರೆ ಬಿಸ್ನೆಸ್ ಎಲ್ಲ ಒಂದ್ ಸ್ವಲ್ಪ ಬಿಸಿ ಇದ್ದೆ ನಾನು. ಹಂಗೆ ಉತ್ತರ ಕರ್ನಾಟಕಕ್ಕೆ ಹೋಗಿದ್ದೆ. ಕಾಲ್ ಬಂದಿತ್ತ? ಬಟ್ ಕಾಲ್ ಬಂದಿತ್ತು. ಸೊ ಆ ಟೈಮಲ್ಲಿ ನಾವು ಹೋಗಕ್ಕಾಗ್ಲಿಲ್ಲ. ಸೊ ಹಾಗಾಗಿ ಆಗ್ಲಿಲ್ಲ. ಅಂದ್ರೆ ಜನಗಳಿಗೆ ಇದೊಂದು ಕನ್ಫ್ಯೂಸ್ ಇರುತ್ತೆ ನೋಡು. ಇವರಿಂದ ಕೆಲವು TRPಗಳೆಲ್ಲ ಬಂತು, ಯಾರು ತುಕಾಲಿ ಸಂತೋಷು ಇವರೆಲ್ಲನ. ಸೊ ಇವರಿಂದನ ಮತ್ತೆ ಈ TRP ಬಂದ್ಬಿಡುತ್ತೇನೋ ಅನ್ನೋ ಒಂದು ಉದ್ದೇಶದಿಂದನ ಕರ್ಸಿದ್ದಾರೆ ಅಂತ ಅಂದ್ಬಿಟ್ಟು. ಆ ಥರ ಇಲ್ಲ. ಹಂಗಂದ್ರೆ ಸಂಗೀತ ಅವ್ರನ್ನೂ ಕರಿಬೋದಾಗಿತ್ತಲ್ಲ, ಹಿಂಗೆ ವಿನಯರ್ನ ಕರಿಬೋದಾಗಿತ್ತು. ಸೊ ಮೇ ಬಿ ಲೈಕ್ ಯಾರ್ಯಾರು ಅವೈಲೇಬಿಲಿಟಿ ಇದ್ದಾರೆ ಅವ್ರನ್ನ ಕರೆದಿರ್ಬೋದು ಮೇ ಬಿ.